ಏರ್ಕೇರಿಲ್ಲ ಊರವರೆಗೆ ಏರ್ಕೇರಿಲ್ಲ ನಡಿ ನಮ್ ಸರಿ ಇವತ್ತು ನೀನು ಕರ್ಕೊಂಡು ಹೋಗ್ತೀನಿ ನಾನು ನಮ್ಮೂರಿಗೆ ಕರ್ಕೊಂಡು ಹೋಗ್ತೀನಿ ನಡಿಯಪ್ಪ ನಿಮ್ದು ಪುಣ್ಯ ಬರ್ತದೆ ಬಿಡಲ್ಲ ಏನು ಊರೇ ಬರ್ತದ ಕಚ್ಚಾಡಾಟಿಗೆ ಊರೇ ಬರ್ತದಲ್ಲ ಅವ್ನಿಗೆ ಏನಿಲ್ಲ ಈ ಸರಿ ಒಟ್ಟಿಗೆ ನಿಂದಿರ್ತಾನಲ್ಲ ಒಂದ್ ಏನಿಲ್ಲ ಒಂದು 4 ಬಾರಿಗೆ ತೆಂಗಿನ ಬಾರಿಗೆ ತಗೋಬೇಕಂತೀವಿ ತೆಂಗಿನ ಬಾರಿಗೆ ಒಂದು ನೆಟ್ಟು ಯಾಕ ನಮ್ಮೂರಿಗೆ ಏನೋ ಹುಟ್ಟಿಲ್ಲ ಹೋಗ್ಬೇಕಂದ್ರೆ ಈಗ ನೋಡ ಜರ ಸಿಕ್ಕ್ರ ಕುಂದ್ರಬೇಕು ಸೀಟು ಸಿಗ್ಲಿಲ್ಲ ಅಂದ್ರೆ ಗೋವಿಂದ ಅನ್ಬೇಕು ವೆಂಕಟರಮಣ ಗೋವಿಂದ ಬೇರೆ ಬಸ್ ಬರ್ತದ ಅದು ಒಂದ್ ಬಿಡ್ಲಕ್ಕೆ ಗುದ್ದಾಡ್ತೀವಿ ಯೋಗ್ಯ ಏನ್ ಸರ್ ನಮ್ಮ ಬ್ಯಾಸರಿ ಬಂದೋಗಿ ಸರ್ ಇದಕ್ಕೆ ಚಿತ್ತಾಪುರದ ಆಕ್ಚುಲಿ ಬ್ಯಾಸರಿಗೆ ಸರ್ ಇಲ್ಲಿ ಇರೋದು ₹1 ದುಡ್ಡಿನ ಕೆಲಸ ಇಲ್ಲ ಸರ್ ಏನ್ ಮಾಡ್ತಾರೆ ಹೇಳಕ ಇಲ್ಲೇದವ್ರು B.Ed ಏನು ಓದ್ತಾರೆ ಸರ್ ಹೇಳ್ರಿ ಏನ್ ಮ್ಯಾಗಿನಂತ ಯಾರಾದ್ರೂ ಒಳ್ಳೆ ಎಜುಕೇಶನ್ ಪಡ್ಕೊಂಡವ್ರಿಗೆ ಕೆಲವೊಂದು ಕ್ವಶನ್ಗಳು ಕೇಳ್ರಿ ಆನ್ಸರೇ ಬರಂಗಿಲ್ಲ ಎಲ್ಲ ಚೀಟಿ ಮಾಡಿ ಪಾಸ್ ಆಯ್ತಾರ ಸರ್ ಹೋಗಂಪ ಯಾಕ ನೋಡಮ್ಮಂತ ನಮ್ಮ ಸಮಾಜದ ನಮ್ಮ ಹಿಂದುತ್ವದ ಯಾಕೆ ಬಿಟ್ಟು ಕೊಡೋಣಂತ ಅವಾಗ 2,000 ಜನ ಬರೋದು 8,000 ಜನ ಬರ್ತಾರೆ ಇನ್ನ ಟೈಟ್ ಮಾಡಿದ್ರೆ ಹಿಂದೂನೇ ಅಲ್ಲ ಮಾಡಬೇಕಂತ ಎಲ್ಲರಿಗೂ ವಿಚಾರ ಆದ ಸರ್ ಮ್ಯಾಕ್ಸಿಮಮ್ ಯಾಕಪ್ಪ ಅಂತಂದ್ರೆ ಈಗ ಅವ್ರು ಅಷ್ಟು ತಲೆ ಕೆಡ್ಸ್ಯಾನ ಅಂದ್ಮೇಲೆ ಜನನು ಅಷ್ಟು ಬಗ್ಗೆ ತಲೆ ಕೆಡ್ಸ್ಯಾತಾರೆ ಯಾಕಪ್ಪ ಅಂತ ಖುದ್ದಾಗಿ ಹೇಳ್ತೀನಿ ನಾನು ನಿರುದ್ಯೋಗಿನಿ ಸರ್ ಓದೇವಿ ಬಟ್ ಮನ್ಯಾಗ ಕುಂತ ಏನಿಲ್ಲ ನಮ್ದು ಸೇಫ್ಟಿ ಇಂಜಿನಿಯರ್ ಡಿಗ್ರಿ ಮುಗ್ದದ ಸರ್ ಕಂಪ್ನಿಗೆಲ್ಲ ಮನೆ ಕುಂತ್ರಿ ಯಾಕ್ರಿ ಏನ್ ಮಾಡ್ತೀವಿ ಸರ್ ಇಲ್ಲೆಲ್ಲ ಲೋಕಲ್ದವ್ರಿಗೆ ತಗೋಲ್ಲ ಅಂತಾರ ಅವ್ರ ಜನ ಯಾರು ಬ್ಯಾಕ್ವರ್ಡ್ದವ್ರು ಇರ್ತಾರ ಫಾರ್ವರ್ಡ್ದವ್ರು ಇರ್ತಾರ ಏನೆಲ್ಲ ಮಿಕ್ಸರ ಎಲ್ಲ ಮಿಕ್ಸರ್ ರೀ ಇಲ್ಲೇನೆಲ್ಲ ಇದಕ್ಕೆ ಬಾರ್ಪೇಟ್ ಅಂತಾರ ಬಾರ್ಪೇಟ್ ರೀ ಏನ್ ಸವಲತ್ತು ಬೇಕು ನಿಮಗೆ ಜರೂರತ್ ಏನದ ಭಾಳ ಇಂಪಾರ್ಟೆಂಟ್ ಏನದ ಏನಿಲ್ಲ ಅದೇ ನಾಲಿ ನೀರು ಏನ್ರಿ ಹೊಲಸು ಪೂರ ಏನೂ ಇಲ್ಲ ಅದ್ರ ಸಲುವಾಗಿ ಅದೊಂದು ಸ್ವಲ್ಪ ಎಲ್ಲ ನೀಟ್ ಹೇಳಬೇಕು ನಾಲಿ ಅವಲ್ಲ ಕಾಣ್ತಾವಲ್ಲ ಅವ್ರೆಲ್ಲ ಎಲ್ಲಿ ಇಲ್ಲಿದಲ್ಲೇ ಬ್ಲಾಕ್ ಅವ್ರೆಲ್ಲ ಇಲ್ಲ ಈಗ ಮುನ್ಸಿಪಾಲಿಟಿದವ್ರು ಏನ್ ತೆಗಿಲ್ಲ ಏನ್ ತೆಗಿತಾರೆ ಅವ ಫೋರ್ಸ್ ಮಾಡ್ರಿ ಇದು ಮಾಡ್ತಾರೆ ಏನ್ ರೆಸ್ಪಾನ್ಸ್ ಯಾರು ಇಲ್ಲ ಅಲ್ಲಿ ಕ್ರಿಕೆಟ್ ಗ್ರೌಂಡ್ ಅದು ಇದು ಗ್ರೌಂಡ್ ಏನೇ ಎಲ್ಲಾರಿ ಪೂರಾ ಏನೇನೋ ಕದ್ದಿ ಮಾಡಿಬಿಟ್ರಿ ಅಲ್ಲೆಲ್ಲ ಅದು ತಂದು ಹಾಕೋದು ರಾಶಿ ಅದು ಇದು ಅಂದ್ರೆ ಗ್ರೌಂಡ್ ಇಲ್ಲ ಇವ್ರಿಗೆ ಇಲ್ಲ ಅದು ಗ್ರೌಂಡ್ ಇಲ್ರಿ ಏರಿಯಾ ಕಡೆ ಈ ಏರಿಯಾಕಿಲ್ಲ ಏನ್ ಪುರ ಚಿತ್ತಾಪುರಕ್ಕಿಲ್ಲ ಚಿತ್ತಾಪುರಕ್ಕೆ ಅದರಿ ಸ್ಟೇಡಿಯಂ ಅದರಿ ಇಲ್ಲಿ ಏರಿಯಾದಾಗ ಹೇಳ್ತೀನಿ ನಮ್ಮ ಏರಿಯಾದಾಗ ಅದು ಡೆವಲಪ್ ಆಗುತ್ತೆ ಮತ್ತೆ ಈ ನೌಕರಿ ಹೆಂಗ ಈ ಕಡೆ ಎಲ್ಲ ಯುವಕರಿಗೆಲ್ಲ ಎಜುಕೇಶನ್ ಮಾಡಿದವ್ರಿ ಏನ್ರಿ ಮಾಡೋರು ಮಾಡ್ತಾರೆ ಇದ್ದವ್ರು ಮಾಡ್ತಾರೆ ಎಲ್ಲಾರ್ದ್ರು ಇದ್ದವ್ರ ಅಂದ್ರ ರೊಕ್ಕ ಇದ್ದವ್ರು ಎಲ್ಲಾರ ಏನೋ ಆರಾಮ್ ಇರ್ತಾರ ಎಲ್ಲಾರ್ದ್ರು ಎಲ್ಲಾರ ಮಾಡ್ಕೊತಾರೆ ಮತ್ತೆ ಶಾಲಿ ಓದ್ದವ್ರ ಹೆಂಗ ಎಜುಕೇಶನ್ ಮಾಡಿದವ್ರು ಮಾಡಿದವ್ರೇನ್ರಿ ಕುಂತಾರಿ ಬಾಳ ಮಂದಿ ಮನೆಯಾಗ ಇಲ್ಲಿ ಚಿತ್ತಾಪುರ ಕುಂತಾರಿ ಚಿತ್ತಾಪುರದಾಗ ಏನಿಲ್ಲ ಬಾರ್ಪುರದಾಗ ಕುಂತ ಕೆಲಸ ಎಲ್ಲ ಸೆಕೆಂಡ್ ಪೂ ಮುಗಿದ್ರಿ ಏನ್ ಮಾಡ್ತೀರಿ ನಮ್ಮ ಅಣ್ಣವ್ರ ಪೆಟ್ರೋಲ್ ಬಂಕ್ ಆದ್ರೆ ಅಲ್ಲಿ ಮ್ಯಾನೇಜರ್ ವರ್ಕ್ ಮಾಡ್ತೇನೆ ಈ ಜಾಬ್ಸ್ ಎಲ್ಲ ಹೆಂಗ ಗೌರ್ಮೆಂಟ್ ಆಗ್ಲಿ ಪ್ರೈವೇಟ್ ಫ್ಯಾಕ್ಟ್ರಿಗಳದಾಗೆಲ್ಲ ಜಾಬ್ ಸಿಗ್ತಾವ್ರಿ ಇಲ್ಲಿ ಸಿಗ್ತಾವ್ರಿ ರೆಕಮೆಂಡ್ ಹಚ್ಚಿ ಸಿಗ್ತಾವ್ರಿ ಯಾರ್ದಾರ MLA ಮಾಡ್ತಾರ MLA ಅವ್ರು ರೆಕಮೆಂಡ್ ಮಾಡ್ತಾರೆ ಮಾತಾಡ್ಸಿರ್ ಮಾಡ್ತಾರೆ ಆಗ್ಯಾವ ಜಾಬ್ ಭಾಳ ಮಂದಿ ಆಗ್ಯಾವ್ರಿ ಹೇಳಿಸಿದ್ರು ಆಗ್ಯಾವ ಲೋಕಲ್ದವ್ರಿಗೆ ತೋತಾರ ಭಾಳ ಮಂದಿ ಅಂತಾರ ಲೋಕಲ್ದವ್ರಿಗೆ ತಗೊಲ್ಲ ಇಲ್ಲ ಲೋಕಲ್ದವ್ರಿಗೆ ತಗೊಂಡಿಲ್ಲ ಹೊರಗಿನ ನಿರುದ್ಯೋಗ ಸರ್ ಹೌದು ಭಾಳ ಜನ ಅದೇ ಹೇಳ್ತಾರೆ ಇಲ್ಲೊಬ್ರು ಅಡ್ವೊಕೇಟ್ ಮೇಡಮ್ ಸಿಕ್ಕಿದ್ರು ನಿರುದ್ಯೋಗ ಸಮಸ್ಯೆ ಸುತ್ತಮುತ್ತ ಅದಾವ ಸರ್ ಆದ್ರೆ ಯಾರಿಗೆ ಕೆಲಸ ಇಲ್ಲ ಇಲ್ಲೇ ನೋಡಿದ್ರಲ್ಲ ಸರ್ ಈಗೆಲ್ಲ ಈ ಕಡೆ ಎಲ್ಲ ಫೋಕಸ್ ಮಾಡ್ರಿ ನನ್ನ ಹೆಸರು ವಿಕ್ರಮ್ ರೆಡ್ಡಿ ಅಂತ ಸರ್ ಏನ ನಾನು ಖುದ್ದಾಗಿ ಹೇಳ್ತೀನಿ ನಾನು ನಿರುದ್ಯೋಗಿನಿ ಸರ್ ಓದೇವಿ ಬಟ್ ಮನ್ಯಾಗ ಕುಂತ ಏನಿಲ್ಲ ನಮ್ದು ಸೇಫ್ಟಿ ಇಂಜಿನಿಯರ್ ಡಿಗ್ರಿ ಮುಗ್ದದ ಸರ್ ಕಂಪ್ನಿಗೆಲ್ಲ ಮುಗಿಸಿ ಮನೆ ಕುಂತ್ರಿ ಯಾಕ್ರಿ ಏನ್ ಮಾಡ್ತೀವಿ ಸರ್ ಇಲ್ಲೆಲ್ಲ ಲೋಕಲ್ದವ್ರಿಗೆ ತಗೋಲ್ಲ ಅಂತಾರ ಅವ್ರ ಯಾಕ್ರಿ ಕಿರಿಕಿರಿ ಮಾಡ್ತೀರಪ್ಪ ನೀವು ಬೇಡ ಅಂತ ನೀವ್ರೇ ಕೆಲಸ ಬೇಕಂತ ನಾವ್ ಕೇಳಕ್ ಹೋದ್ರ ಕಿರಿಕಿರಿ ಮಾಡ್ತೀನಿ ಅಂತಾರ ಈಗ ಕಿರಿಕಿರಿ ಮಾಡೋರು ಬೇರೆಯವ್ರು ಬಟ್ ಕೆಲಸ ಮಾಡಕ್ ಹೋದ್ರ ಯಾಕೆ ಕಿರಿಕಿರಿ ಮಾಡ್ತಾರೆ ಅವ್ರು ನಮಗ್ ಪೇಮೆಂಟ್ ಕೊಡ್ತಿರ್ತಾರ ನಾವ್ ಅವ್ರಿಗೆ ಏನಪ್ಪಾ ಅಂತ ಕೆಲಸ ಮಾಡ್ತೇವೆ ಅಷ್ಟೇ ಹಂಗಾಗಿ ಲೋಕಲ್ದವ್ರಿಗೆ ನೌಕರಿ ಕೊಡ್ರಿ ಅಂತೇಳಿ ಅವ್ರ ಮೇಲೆ ಯಾರು ಒತ್ತಾಯ ಹಾಕೋರು ಇಲ್ಲೇನ್ರಿ ಶಾಸಕರಾಗ್ಲಿ MP ಆಗ್ಲಿ ಶಾಸಕರು ನೋಡಿ ಸರ್ ಅವ್ರು ಓಟು ಬರಕ್ ಕೇಳಕ್ ಅಷ್ಟೇ ಅವ್ರ ಶಾಸಕರು ಸರ್ ಶಾಸಕರೇ ನಮ್ಮ ಬಗ್ಗೆ ಎಲ್ಲ ಕಾಳಜಿ ತಗಪ್ಪ ಅಂತ ನಾವ್ ಇಷ್ಟು ಜನ ಹೊಲ ಮನಿ ಹೊಲಕ್ಕೆ ಹೋಗಿ ದುಡಿಯೋದು 100-200 ರೂಪಾಯಿಗೆ ಯಾರು ಮಾಡ್ತಾ ಇರ್ಲಿಲ್ಲ
ಅದು ಹೊರಗಿಂದ ನೋಡಿದೆ ಅಂದ್ರೆ ಚಿತ್ತಾಪುರ ಪರಿಸ್ಥಿತಿ ಹೆಂಗದ ಏನಿಲ್ಲ ಎಲ್ಲ ಚಲೋ ಇರ್ಬೋದು. ಯಾಕಂದ್ರೆ IT ಮಿನಿಸ್ಟರ್ ಅವ್ರ ಆಮೇಲೆ ಬಹಳಷ್ಟು ಮಾತಾಡ್ತಾರ, ಹೋರಾಟ ಮಾಡ್ತಾರ. ಆದ್ರೆ ಇಲ್ಲಿ ಯಾವ ರೀತಿ ಏನು ಆಗಿಲ್ಲ ಸರ್ ಇಲ್ಲಿ ತನ. ಅವ್ರದ್ದೇ ಅಂತಲ್ಲ, ಟೋಟಲಿ ಅವ್ರು ಹಿಂದಕ್ಕೆ ನಿಂತೂ ಬಂತು. ಇವತ್ತು IT ಮಿನಿಸ್ಟರ್ ಇವರು ಇದ್ದಿರ್ಬೇಕು, ಬಟ್ ಹಿಂದಕ್ಕೂ ಕೆಲವೊಬ್ಬರು MLAಗಳು ಬಂದಿದ್ರು, ಏನೋ MP ದವ್ರನ್ನೂ ಬಂದರು. ಯಾರು ಇಲ್ಲಿ ತನ ಟೋಟಲ್ ನಮ್ಮ ಚಿತ್ತಾಪುರ ಅನ್ನೋದಕ್ಕಿಂತ ಗುಲ್ಬರ್ಗ ಡಿಸ್ಟಿಕ್ ಏನೋ ಪೂರ ಬ್ಯಾಕ್ ಸರ್. ಹೌದು, ಗುಲ್ಬರ್ಗ ಆಯಿತು, ಯಾದಗಿರಿ ಆಯಿತು, ರಾಯಚೂರು ಆಯಿತು, ಭಾಳ ಬ್ಯಾಕ್ ಸರ್. ಯಾಕಂದರೆ ಈಗ ಸುಮ್ಮನೆ ಬೆಂಗ್ಳೂರ್ಗೆ ನಾವು ಯಾಕೆ ಹೋಗ್ತೀವಿ ಸರ್? ಏನು ಇಲ್ಲೆಲ್ಲ ಎಷ್ಟೋ ಜನ ಮನೆಗಳು ಕೀಲಿ ಹಾಕೊಂಡು ಹೋಗಿದ್ದಾರೆ. ಕೆಲವೊಂದು ತೋರಿಸ್ತೀನಿ ನಿಮಗೆ. ಏನು ಕೆಲಸ ಇಲ್ಲಂತೆ ಬೆಂಗ್ಳೂರಿಗೆ ಹೋಗಿದ್ದು ಸರ್ ಅವರು. ಏನು ಈ ಸ್ವಂತ ಹೊಲದಲ್ಲಿ ಸ್ವಂತ ಓನರ್ ಆಗಿ ದುಡಿಬೇಕು ಏನು, ಬಟ್ ಯಾರೂ ಕೆಲಸದವ್ರನ್ನೂ ಸಿಗ್ತಾ ಇಲ್ಲ. ಎಲ್ಲ ಬೆಂಗ್ಳೂರು ಸರ್ ಈಗ. ಏನು ಇಲ್ಲಿ ಕೆಲಸ ಇತ್ತಪ್ಪ ಅಂದ್ರೆ ಇಲ್ಲೇ ಉಳ್ಕೊತಿರೋ, ಕೆಲವೊಬ್ರು ಕೆಲ್ಸಕ್ಕೂ ಬರ್ತಿರೋ. ಬಟ್ ಈಗ ಅಂಥ ಪರಿಸ್ಥಿತಿ ಇಲ್ಲ. ಈಗ ಮೇಜರ್ ಇಶ್ಯೂ ನಡೆದಲ್ರಿ ಈಗ RSS ಬ್ಯಾನ್ ಅಂತಕ್ಕಂಥದ್ದು, ಚಿತ್ತಾಪುರದಾಗ ಪಥಸಂಚಲನ ಮಾಡ್ಬಿಡಲ್ಲ ಅಂತಕ್ಕಂಥದ್ದು. ಇಲ್ಲಿನ ಜನ ಏನಂತಾರೆ, ನೀವೇನಂತೀರಿ? RSS ಬ್ಯಾನ್ ಮಾಡೋದು ಅವ್ರ ವಿಚಾರ ಸರ್. ಈಗ ನಾವು ಹೆಂಗೆ ಹೇಳೋಕ್ಕಾಗುತ್ತೆ ಸರ್? ಈಗ ಏನು ಕೆಲವೊಂದು ವೈಯಕ್ತಿಕವಾಗಿ ಅವ್ರನ್ನೂ ಅಂಥದ್ದಾಗ ತಲೆ ಕೆಡಿಸ್ಕೋಬಾರ್ದು. ಏನಪ್ಪ ಅಂತಂದ್ರೆ ಭಾಳಷ್ಟು ಸಂಘಟನೆಗಳು ಅದಾವ, ಹಂಗಂತ ಯಾರು ಸಂಘಟನೆಗಳಿಗೆ ಬ್ಯಾನ್ ಅಂತೂ ಮಾಡೋಕ್ಕಾಗಿಲ್ಲ. ಏನಪ್ಪ ಅಂತಂದರೆ ಅವರಿಗೆ ಅದು ಮಾಡಬೇಡ್ರಿ ಇದು ಮಾಡಬೇಡ್ರಿ ಅಂತ ಆಗಲ್ಲ. ಈ ಚಿತ್ತಾಪುರ ಹೆಂಗ್ರಿ ಅವ್ರ ಪರವಾಗಿ ಅದ ಏನು RSS ಪರವಾಗಿ ಅದ? ನಿಮ್ಗೆ ಹೆಂಗೆ ಅನಿಸ್ತದೆ ವಾತಾವರಣ ಸರ್? ಈಗ ಮುಂದಿನ ದಿನಗಳು 2ನೇ ತಾರೀಕು ಅಂತ ತಂದಿರೋ ಮತ್ತೆ ಮುಂದೆ ಹಾಕಿದಾರ ಅಂತ ಹೇಳ್ತಿದ್ದಾರೆ. ಅವತ್ತೇ ಗೊತ್ತಾಗದ ಅದು ಏನಂತ. ಏನು ಎಷ್ಟು ಜನಸಂಖ್ಯೆ RSS ಕಲಿತಾರೋ ಅವ್ರು ಹಿಂದಕ್ಕೆ ಹಾಕ್ತಾರೆ. ಏನು ಅವ್ರ ಹಿಂದೆ ಜನ ಬೆಂಬಲ ಇತ್ತಪ್ಪ, RSS ಹಿಂದೆ ಬೀಳುತ್ತೆ. ಮತ್ತೇನು ಇಷ್ಟೇ. ಇಲ್ಲಿ ಜನ ಏನಂತಾರೆ, ಪಥಸಂಚಲನ ಮಾಡಿದ್ರೆ ಚಲೋ ಅಂತಾರ, ಏನು ಮಾಡಬೇಕಂತ ಎಲ್ಲರಿಗೂ ವಿಚಾರ ಆಯ್ತು ಸರ್. ಮ್ಯಾಕ್ಸಿಮಮ್ ಯಾಕಪ್ಪ ಅಂತಂದ್ರೆ ಈಗ ಅವ್ರು ಅಷ್ಟು ತಲೆ ಕೆಡ್ಸ್ಯಾನ ಅಂದ್ಮೇಲೆ ಜನನು ಅಷ್ಟು ಬಗ್ಗೆ ತಲೆ ಕೆಡ್ಸ್ಯಾತಾರೆ. ಯಾಕಪ್ಪ ಅಂತ ಏನು ಅಂದ್ರೆ ಇನ್ನೂ ಸ್ಟ್ರಾಂಗ್ ಆಗ್ಯದ, ಕಮ್ಮಿ ಸ್ಟ್ರಾಂಗ್ ಆಗೇ ಆಗ್ತದೆ ಸರ್. ಹೆಂಗಪ್ಪ ಅಂತಂದ್ರೆ ಅಲ್ಲ, ಇದು ಜಿದ್ದಿ ಅಂತ. ಏನು ಸರ್? ಏನು ಈಗ ಕೆಲವೊಬ್ಬರು ಅಂತ ಸಂಘಟನೆಗಳಿಗೆ ಇನ್ನಾದರೂ ಹೋಗಿಲ್ಲ. ಈಗ ಹೆಂಗ್ ಹುಡುಗರು ಮತ್ತೆ ಇದಾಗ್ತಾರೆ, ಹೋಗಂಪ ಯಾಕೆ ನೋಡಮ್ಮ ಅಂತ. ನಮ್ಮ ಸಮಾಜದ ನಮ್ಮ ಹಿಂದುತ್ವದ ಯಾಕೆ ಬಿಟ್ಟು ಕೊಡೋಣ ಅಂತ. ಅವಾಗ 2,000 ಜನ ಬರೋದು 8,000 ಜನ ಬರ್ತಾರೆ. ಇನ್ನೂ ಟೈಟ್ ಮಾಡಿದ್ರೆ ಪ್ರಿಯಾಂಕಾ ಅವ್ರನ್ನ ಹಿಂದೂನೇ ಅಲ್ಲ? ಹಿಂದೂ ಸರ್. ಈಗ ಹಾಗೆ ಮತ್ತು ಅವರು ಯಾಕೆ ಇದಕ್ಕೆ ವಿರೋಧ ಮಾಡ್ತಾರೆ ಅಂತ ಏನು ಹಿಂದೂ, ಬಟ್ ಅವ್ರಿಗೆ ಗೊತ್ತಿರ್ಬೇಕಲ್ಲ ಸರ್ ಏನಂತ ಹೇಳ್ಬೇಕು. ನಾವು ಸಣ್ಣವ್ರು ಅವ್ರ. ಯಾಕಂದ್ರೆ ಅವರು ಅಷ್ಟು ವಿರೋಧ ಮಾಡೋದು. ಆಮೇಲೆ ಅವ್ರ ಫಾದರ್ ಅವ್ರನ್ನು ಅವ್ರ ಊರಿಗೆ ಹೋಗಿದ್ದೇವೆ ನಾವು, ಅಲ್ಲಿ ನಾಗದೇವ್ರಿಗೆ ಪೂಜೆ ಮಾಡ್ತಾರ. ಅವ್ರ ಮನಿ ಇರ್ತಕ್ಕಂಥ ಜಾಗ ಮಾಡ್ತಾರೆ ಸರ್. ಕೆಲವು ವಿಚಾರಗಳು ಒಳಗಿರುತ್ತೆ, ಬಟ್ ಹೇಳ್ಕಂಗಿಲ್ಲ. ಅವ್ರು ಏನೋ ಪಕ್ಷಾಂತರಾಗಿ ನಾವು ಮಾತಾಡಿರ್ತಾರೋ ಏನೋ, ಅದು ಅವ್ರದ್ ಬಗ್ಗೆ. ನಾವು ಅಷ್ಟು ಅವ್ರ ಬಗ್ಗೆ ಅವ್ರಿಗೆ ಹೇಳೋಷ್ಟು ದೊಡ್ಡರಂತೂ ನಾವು ಆಗಿಲ್ಲ. ಏನು ಅವ್ರ ಎಕ್ಸ್ಪೀರಿಯನ್ಸ್ ಏನು ಈಗ IT ಮಿನಿಸ್ಟರ್ ಅಂತೀರ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ರಾಜಕೀಯದ ಏನಪ್ಪ ಅಂತ. ಈಗ ನಾವು ಹೇಳೋಷ್ಟು ದೊಡ್ಡವರಾಗಿಲ್ಲ. ನಾವು ಏನಿಲ್ಲ, ನಾವೊಬ್ಬರು ಮಾಮೂಲಿ ಮನುಷ್ಯರ. ಏನು ಅವರೆಲ್ಲ ದೇಶಗಳು. ಇಲ್ಲಿ ಮತ್ತೇನು ಸಮಸ್ಯೆ ನೀವು ಮ್ಯಾಕ್ಸಿಮಮ್ ನೋಡ್ರಿ, ಈ ಮೂಲಭೂತ ಸೌಲಭ್ಯ ಆಗಿರಲಿ, ಆಮೇಲೆ ಟೀಚರ್ಸ್ ಕೊರತೆ ಭಾಳ ಅದಂತ ಹೇಳ್ತಾರೆ. ಟೀಚರ್ಸ್ ಸರ್ ಎಜುಕೇಶನ್ನೇ ಲೂಸ್ ಇದ್ದ ಮ್ಯಾಗ ಟೀಚರ್ಸ್. ಅಂದ್ರೆ ಇದಕ್ಕಿಂತ ಮುಂಚೆ ಇದು ಈಗ 2024, 25, 22, 23ಕ್ಕೆ 3ನೇ ಸ್ಥಾನಕ್ಕಿತ್ತು ಚಿತ್ತಾಪುರ. ಹೌದು ಸರ್. ಈಗ 4ನೇ ಸ್ಥಾನಕ್ಕೆ ಬಂದು ಬರುತ್ತೆ ಸರ್. 2ನೇ ಸ್ಥಾನಕ್ಕೆ ಹೋಗೋ ಬದಲು ಉಲ್ಟಾ ಕಡಿಮೆ ಆಗುತ್ತೆ ಸರ್. ಈಗ ಯಾಕೆ ಎಜುಕೇಶನ್ ಇಲ್ಲಿ ಸ್ಕೂಲ್ ಚಲೋ ಇಲ್ಲ ಅಂತಂದ್ಮ್ಯಾಗ ಈಗ ಬೆಂಗಳೂರು ಗುಲ್ಬರ್ಗ ಆಗದೆ ಸರ್. ಈಗ ಎಲ್ಲರೂ ಇಲ್ಲಿ ಇರೋದಕ್ಕಿಂತ ಇಲ್ಲಿ ರೆಂಟ್ 5,000 ರೂಪಾಯಿ ಸಿಗ್ಲದು, ಗುಲ್ಬರ್ಗನ 5,000 ರೂಪಾಯಿ. ಹೋದ್ರಲ್ಲಪ್ಪ ಗುಲ್ಬರ್ಗ ಎಜುಕೇಶನ್ ಚಲೋ ಅಂತಾರೆ. ಈಗ ಅದಕ್ಕೆ ಚಲೋ ಬೆಂಗಳೂರಿಗೆ ಇನ್ನೊಂದು ಎಜುಕೇಶನ್ ಸರಿ ಇಲ್ಲ. ಏನು ಸರ್, ಇಲ್ಲಿ ಕೆಲವೊಂದು ಸ್ಕೂಲ್ ಅದಾವ ಅಷ್ಟಕ್ಕಷ್ಟೇ ಸರ್. ಎಲ್ಲ ಡಿಗ್ರಿ ಮುಗಿಸಿದವ್ರೆ ಇಲ್ಲಿ ಬರ್ತಾರೆ, ಮತ್ತೆ ಅವರಿಗೆ ಪಾಠ ಹೇಳ್ತಾರೆ. ಹೆಂಗೆ ಇಂಪ್ರೂವ್ ಆಗುತ್ತೆ ಸರ್? ಏನು ಎಲ್ಲ ಸ್ಟ್ಯಾಂಡರ್ಡ್ ಎಜುಕೇಷನ್ದವರಿಗೆ ಟೀಚರ್ಸ್ ಆಗಿ ತೊಗೊಂಡ್ರೆ ಅವರಿಗೆ ಅಪ್ಪ ಅಂತಾರೆ ಎಲ್ಲ ಹುಡುಗರಿಗೂ ಸ್ಟ್ಯಾಂಡರ್ಡಾಗಿ ಎಜುಕೇಷನ್ ಕೊಡೋಕ್ಕಾಗುತ್ತೆ ಸರ್. ಇಲ್ಲಿ ಡಿಗ್ರಿ ಕಾಲೇಜ್ನಲ್ಲಿ, ಗೌರ್ಮೆಂಟ್ ಡಿಗ್ರಿ ಕಾಲೇಜ್ನಲ್ಲಿ ಡಿಗ್ರಿ ಮುಗಿಸಿದವ್ರು ಹೋಗಿ ಎಲ್ಲ ನಾ ಎಜುಕೇಷನ್ ಕೊಡ್ತೇನೆ ಅಂತಂದ್ರೆ ಆಗುತ್ತೆ. ಅವ್ರನ್ನೂ ದಡ್ರೆ ಇವ್ರನ್ನೂ ದಡ್ರೆ ಆಗುತ್ತೆ ಸರ್. ನಿಮ್ಮ ಪ್ರಕಾರ ಅಂದ್ರೆ ಎಜುಕೇಶನ್ ಅಂದ್ರೆ ಒಂದು B.Ed ಲೆವೆಲ್ ಇದ್ದವ್ರಾಗ್ಲಿ ಯಾರು ಎಜುಕೇಶನ್ ಕೊಡೋ ಇಲ್ಲ ಸರ್. ಡಿಗ್ರಿ ಓದ್ತಾರೆ ಸುಮ್ಮನೆ ಅದು B.Ed ಲೆವೆಲ್ ಹೇಳಕ. ಇಲ್ಲಿದವ್ರು B.Ed ಏನು ಓದ್ತಾರೆ ಸರ್ ಹೇಳ್ರಿ? ಏನು ಮ್ಯಾಗಿನಂತ ಯಾರಾದ್ರೂ ಒಳ್ಳೆ ಎಜುಕೇಶನ್ ಪಡ್ಕೊಂಡವ್ರಿಗೆ ಕೆಲವೊಂದು ಕ್ವಶನ್ಗಳು ಕೇಳ್ರಿ, ಆನ್ಸರೇ ಬರಂಗಿಲ್ಲ. ಎಲ್ಲ ಚೀಟಿ ಮಾಡಿ ಪಾಸ್ ಆಯ್ತಾರ ಸರ್. ಏನು ಭಾಳಷ್ಟು ಕೆಲಸ ಕೊಡ್ಬೇಕು ಸರ್ ಈಗ ಅವ್ರು, ಆದ್ರೂ ಕೆಲಸ ಇಲ್ಲ. ಏನು ಎಲ್ಲಿಗೆ ಮಾಡ್ತಾರೆ ಈಗೆಲ್ಲ? ನಾವು ಹೇಳ್ತೇವೆ ಸುಮ್ಮನೆ ಸ್ವಲ್ಪ ಹೊಲ ಮನೆ ಅದಂತೇಳಿ ಹೇಳ್ಕೊಂಡಾರ ಸರ್. ಅದು ಬಿಟ್ರೆ ಮತ್ತೆ ಯಾನು ಕೆಲಸ ಇಲ್ಲ ಇಲ್ಲಿ.
ಅಂದ್ರೆ ಜನ ಪ್ರಾಪರ್ಟಿ ಏನಿದೆ ಸರ್, ಇಲ್ಲಿ ಕೆಲವೊಬ್ಬರು ಒಕ್ಕಲಿಗರು ಇದ್ದಾರೆ, ಅವ್ರದ್ದು ಪ್ರಾಪರ್ಟಿ ಇದೆ. ಅಂದ್ರೆ ನೀವು ಹೇಳೋ ಪ್ರಕಾರ ಇಲ್ಲಿ ಈ ಊರು ವಾಸ ಮಾಡ್ಲಿಕ್ಕೂ ಯೋಗ್ಯ ಇಲ್ಲ. ಯೋಗ್ಯ ಇಲ್ಲ. ಯೋಗ್ಯ ಏನ್ ಸರ್, ನಮಗೆ ಬ್ಯಾಸರಿ ಬಂದೋಗಿ ಸರ್ ಇದಕ್ಕೆ ಚಿತ್ತಾಪುರದಾಗ. ಆಕ್ಚುಲಿ ಬ್ಯಾಸರಿಗೆ ಸರ್ ಇಲ್ಲಿ ಇರೋದು. ₹1 ದುಡ್ಡಿನ ಕೆಲಸ ಇಲ್ಲ ಸರ್, ಏನ್ ಮಾಡ್ತಾರೆ? ಅದೇ ಮಾಡ್ಬೇಕು ನೋಡ್ರಿ, ಗೌಂಡಿ ಕೆಲಸ. ಅದು ಬಿಟ್ರೆ ಮತ್ತೇನೋ ಬಿಲ್ಡಿಂಗ್ ಕಟ್ಬೇಕು, ಬಿಲ್ಡಿಂಗ್ ಬಸ್ಬೇಕು, ಅದು ಬಿಟ್ರೆ ಮತ್ತೇನು ಕೆಲಸ ಏನದ ಸರ್? ಏನ IT ಡಿಪಾರ್ಟ್ಮೆಂಟ್ ಅದಾವ, ಫ್ಯಾಕ್ಟ್ರಿಗಳು ಅದಾವ, ಕೆಲವೊಂದು ರಿಕ್ಮೆಂಟ್ ಮ್ಯಾಗೆ ಒಳಗೆ ಪ್ಯಾಕ್ ಆಗ್ತಾವ. ಅದು ಬಿಟ್ರೆ ಈಗ ಹೊರಗಿನವ್ರಿಗೆ ಯಾರು ತಗೋತಾರೆ ಸರ್? ಹೋಗಂಗಿಲ್ಲ ಅವ್ರು. ಎಲ್ಲ ಎಜುಕೇಶನ್ ಅಂತಾರೆ, ಎಜುಕೇಶನ್ ಒಳಗೆ ಹೋಗತ್ತಾನೆ. ಅದು ರಿಸ್ಯೂಮ್ ಕೊಡಕ್ಕೆ ಹೋದ್ರೆ ಗೇಟಿನ ಬಲ್ಲಿ ಅಲ್ಲೇ ಕೊಟ್ಟು ಹೋಗ್ರಪ್ಪ ಅಂತಾರೆ. ಅಲ್ಲಿ ಹೋದ್ರ ಕಲೆನೇ ಮನೆಗೆ ಬರ್ತಾರೆ, ಅವ್ರು ಅರ್ಧ ದಿವಸ ಬಿಡ್ತಾರೆ. ಅದ್ರ ತೊಗೊಂಡು ಅವ್ರೇನು ಮಾಡ್ತಾರೆ? ಇದು ಮಿನಿಸ್ಟರ್ ಗಮನಕ್ಕೆ ಅದ ರೀ. ಅವ್ರಿಗೆ ಏನು ಗಮನಕ್ಕೆ ಹೆಂಗೆ ಬರ್ತದೆ ಸರ್? ಸಣ್ಣ ಪುಟ್ಟ ಗಮನಕ್ಕೆ ಬರಂಗಿಲ್ಲ. ದೊಡ್ಡ ಅಷ್ಟೇ ಬರ್ತಾವೆ ಅಷ್ಟೇ ಸರ್. ಸಣ್ಣ ಪುಟ್ಟ ಈಗ ನಾವು ರಿಸ್ಯೂಮ್ ಕೊಡೋದು ಅವ್ರಿಗೆ ಏನು ಗೊತ್ತಾಗುತ್ತೆ ಸರ್? ಏನು ಅವ್ರು ತನ ಫೋನ್ ಹೋಗಿ ಮಾಡಿದ್ರೆ ಗೊತ್ತಾಗಬೇಕಲ್ಲ ಸರ್. ನಾವು ರಿಸ್ಯೂಮ್ ಕೊಟ್ಟಿದ್ದೀವಿ ಅಂದ್ರೆ ಅವಾಗ ಏನೋ ಅಂದ್ರೆ ಹಿಂಗೆ ಯಾರಾದ್ರೂ ಹೋಗಿ ಹಿಂಗೆ ರಿಸ್ಯೂಮ್ ಕೊಟ್ಟು ಸರ್ ಹಿಂಗೆ ನೌಕರಿ ಕೊಡ್ಸ್ರಿ ಅಂತ ಹೋದವ್ರು ಯಾರಾದ್ರೂ ಸರ್? ಎಷ್ಟು ಮಂದಿಗೆ ಅವ್ರ ಪಾಪ ಅವ್ರಿಗೂ ಹೇಳಕ್ ನಾವು ಆಗಲ್ಲ ಸರ್. ಸಾವಿರಾರು ಜನ ಅವ್ರಿಗೆ ಫ್ಯಾನ್ಸ್ ಅದಾರ ಸರ್. ಇಲ್ಲೆಲ್ಲ ವೋಟರ್ಸ್ ಸಾವಿರಾರು ಜನ ಅದಾರ. ಯಾವ ಸಾವಿರಾರು ಜನಕ್ಕೆಲ್ಲ ನೌಕರಿ ಹಚ್ಕೋದ್ ಕುಂತು ಇಲ್ಲಿ ಎಷ್ಟು ಜನ ಅದಾರ ಸರ್? ಅವ್ರಿಗೆಲ್ಲ ಅದು ಮಾಡಕ್ ಆಗಂಗಿಲ್ಲ ಆಕ್ಚುಲಿ. ಬಟ್ ಕಂಪನಿಗೆ ಏನಪ್ಪ ಅಂತಂದ್ರೆ ಯಾರು ಲ್ಯಾಂಡ್ ಲೂಸರ್ ಇರ್ತಾರಲ್ಲ ಅವ್ರಿಗೆ ಫಸ್ಟ್ ಫೋಕಸ್ ಕೊಡ್ಬೋದು ಸರ್. ಅದು ಫೋಕಸ್ ಇಲ್ಲ. ಫೋಕಸ್ ಲ್ಯಾಂಡ್ ಯಾರ್ದಾಗಿರ್ತಾವ ಅವ್ರಿಗೆ ಫಸ್ಟ್ ನೌಕರಿ ಕೊಡ್ಬೇಕು. ಲ್ಯಾಂಡ್ ಹೋದವ್ರಿಗೂ ನೌಕರಿ ಕೊಟ್ಟಾರ ಎಷ್ಟು 18-20 ಸಾವಿರ ರೂಪಾಯಿನೇ ಪೇಮೆಂಟ್ ಅವ್ರಿಗೆ. ಏನೋ ಪ್ರಮೋಷನ್ ಆಗ್ತಾ ಇಲ್ಲ, ಏನಿಲ್ಲ. ಎಷ್ಟೊತ್ತಾಯ್ತ್ರಿ ಕುಂತು? ಅರ್ಧ ಗಂಟೆ ಆಯ್ತು. ಬಸ್ ಇಲ್ಲ. ಎಲ್ಲಿಗೆ ಹೋಗ್ಬೇಕ್ರಿ? ಕೊಟ್ಟ ಬಸ್ ಇಲ್ರಿ. ಎಷ್ಟೊತ್ತಾಯ್ತ್ರಿ? ಒಂದು ಅರ್ಧ ತಾಸು ಮೇಲೆ ಐತ್ರಿ. ಬರ್ತಾವ್ರಿ ಇವತ್ತು ಕಾಲೇಜ್ ರೀ? ಸ್ಟೂಡೆಂಟ್ ಈಗ ಒಂದು 15 ನಿಮಿಷ ಐತ್ರಿ ಹೋಗ್ಯದ್ರಿ. ನೀವು ಎಲ್ಲಿಂದ ಬರ್ತೀರಿ? ನಾವು ಸೇಡಮಿಂದ ಬರ್ತೀವಿ. ನೀವು ಸೇಡಮಿಂದ ಬರ್ತೀರಿ? ಈ ಕಡೆ ಗುಲ್ಬರ್ಗ ಹೋಗಕ್ಕೆಲ್ಲ ಬಸ್ ಅವ್ರಿ? ಕರೆಕ್ಟ್ ಅವ್ರಿ, ಬಸ್ಸಿಂದ ಪ್ರಾಬ್ಲಮ್ ಏನಿಲ್ಲ. ಅಲ್ಲೂರೇ ಏನೋ ಸವಲತ್ತು ಅದ ಅಲ್ಲೂರ್ದಾಗೆಲ್ಲ? ಬಾತ್ರೂಮ್ ಗಿತ್ರಮ ನಾಲಿ ಎಲ್ಲ ಕೊಟ್ರ? ಎಲ್ಲ ಆರಾಮದ? ಅರೆ ಹೇಳ್ಬೇಕು. ನಮ್ಗೇನು ಗುಡ್ಡಾದ ಇಲ್ಲೇನೆ ಹೋಗಿ ಕುಂದ್ರದಪ್ಪ. ನೀವು ಎಲ್ಲಿಗೆ ಹೋಗ್ಬೇಕು? ಅಲ್ಲೂರು. ಅಲ್ಲೂರಿಗೆ ಬಸ್ ಅವ್ರಿ? ಯಾವ ಬರ್ತದ? 4 ಕರೆಕ್ಟ್ ಟೈಮಿಗೆ ಬರ್ತಾವ್ರೆ? ಯಾವತ್ತೇನಿಲ್ಲ ಟೇಬಲ್ ಇಲ್ಲ ಯಪ್ಪ. ಮತ್ತೆ ಹೆಂಗೆ ಓದ್ತಾರೆ ಊರಿಗೆ? ಅದೇ ಮತ್ತೆ ಹಂಗೆ ಹೋಗ್ತಿ, ಏನು ಮಾಡ್ತೀವಿ? ಎಷ್ಟೊತ್ತಾಯ್ತು ಕಾಯ್ಲಿಕತ್ತಿಲ್ಲಿ? ಅದು ಬಂದಾಗೆ ನಾವು ಆದಾಗೆ ಕೇಳಾರ ಯಾರು ಹೇಳು? ನಾವು ಅಜ್ಜಿ, ನೀ ಕೇಳಿ, ನೀವು ಅಜ್ಜಿ. 1 ಗಂಟೆ ಆಯ್ತು ಬಂದು. ಮತ್ತೆ 1 ಗಂಟೆನ ಆಯ್ತು. ಕೂಡ್ಲಾಕ ಕುರ್ಚಿ ಗಿರ್ಚಿ? ಎಲ್ಲ ಕುರ್ಚಿಗೆ ಮಂದಿ ಜಾಸ್ತಿ ಆಗ್ಯಾವ. ಕುಂದ್ರಲ್ಲ ಕುರ್ಚಿಗಿಲ್ಲ. ಅವ್ ಯಾರಿಗೆ ಸಿದ್ದರಾಮಯ್ಯಗೆ ಹೇಳ್ಬೇಕಾ, ಓಟ್ ಹಾಕೋನಿಗೆ ಹೇಳ್ಬೇಕಾ? ನೀವು ಯಾರಿಗೆ ಓಟ್ ಹಾಕಿರಿ? ಯಾರಿಗಾರು ಗೆದ್ದವ್ರಿಗೆ ಹ್ಞೂ ಅನ್ಬೇಕು. ಯಾರು ಗೆದ್ದಾರ ಅಂದ್ರೆ ಅವ್ರಿಗೆ ಹಾಕಿವಪ್ಪ ಅನ್ಬೇಕು. ಏಯಪ್ಪ ಏನೋ ತಗೊಳಕತ್ತ ನೋಡಕ್ಕಂಗೆ ಅವ್ರು. ಇದೇ ನೀ ಹೇಳೋದ ತಗೊಳಕತ್ತಾರ ಇಲ್ಲ ಅಂತೇಳಿ. ಅಯ್ಯ ಬಸ್ ತರ್ಸ್ಬೇಕಲ್ಲ? ತರ್ಸ್ಬೇಕು man. ಮಂದಿ ಜಾಸ್ತಿ ಆಗ್ಯದ, ಬಸ್ ಕಮ್ಮಿ ಆಗ್ಯಾವ. ಇವಾಗ ಹೇಳ್ತದ ಮಂದಿ ಬರ್ಲಾಕ್ ಬಸ್ ಅವ್ರೆ ಅಲ್ಲಿಂದ ನಿಮ್ಮ ಊರಿಗೆ? ಅದೇ ಅವ ಅಲ್ಲಿದ್ದು ಇಲ್ಲಿಗೆ ಅವ ಆಯ್ತು. ನಮ್ಮ ಊರಿಗೆ ಬಸ್ ನಿಂದ್ರಸಲ್ಲ, ಅಲ್ರಿ ನಿಂದ್ರಸ್ತಾರ. ಅಲ್ರ ಮಂದಿನ ಫುಲ್ ಆಗಿಬಿಡ್ತಾರೆ. ಅಲ್ರ ಮಂದಿನ ಫುಲ್. ನಮ್ಮ ಚಿಕ್ಕಲ್ರು ಚಿಕ್ಕಲ್ಲೂರು ಎಲ್ಲ ನಿಂದ್ರಲ್ಲ? ಅಲ್ಲಿ ನಿಂದ್ರಲ್ಲ, ಹೋಗಾಕ ನಿಂದ್ರಲ್ಲ. ಅಲ್ಲಿ ತುಳ್ಕೊಂಡು ಬಂದ್ಮೇಲೆ ನಿಂದಿರ್ತದ ಬಸ್. ಸಿಕ್ಕ್ರ ಕುಂದ್ರಬೇಕು ಸೀಟು, ಸಿಗ್ಲಿಲ್ಲ ಅಂದ್ರೆ ಗೋವಿಂದ ಅನ್ಬೇಕು. ವೆಂಕಟರಮಣ ಗೋವಿಂದ ಬೇರೆ ಬಸ್ ಬರಲ್ಲ ಹಿಂದ? ಬೇರೆ ಬಸ್ಸಲ್ಲಿ ಬರ್ತದ. ಅದು ಒಂದು ಬಿಡ್ಲಕ್ಕೆ ಗುದ್ದಾಡ್ತೀವಿ. ಯಾತಿಗಿರ್ಲಾಶ್ ಬರ್ತದೆ. 9 ರೂಪಾಯಿ ತಪ್ಪಿರ್ರಿ. ಶಾಲೆಗೆ ಪಾರ್ಗಳು ಹೆಂಗ್ ಹೋಗ್ಬೇಕು? 9 ಬರ್ತದಲ್ಲ, ಅದು ಯಾದಗಿರಿ ಅಂತ ಬರ್ತದ. ಅದಕ್ಕೊಂದು 4 ಜನ ಇರ್ತದ. ಅದಕ್ಕೆ ಅಲ್ಲಕ್ಕೆ ಬಾಯಿ ಇಲ್ಲ ನಮ್ಗೂ. ಇದು 9 ಬಸ್ ಸೀದಾ ಅಲ್ರಿಗೆ ಹೋಗ್ತದ. ನಮ್ಮೂರಿಗೆ ನಿಂದ್ರಸಲ್ಲ, ತಗೋಲ್ಲ. ಅಲ್ರ ಬಂದು ತೊಗೊಂಡು ಬರ್ತದ. ಶಾಲೆ ಪಾರ್ಗಳು ಹೆಂಗ್ ಬರ್ಬೇಕು? ಕಾಲೇಜ್ ನಿಂತು ಹೋಗ್ಬೇಕಿಲ್ಲ ಅಂದ್ರೆ ಯಾರ ತಂದೆ ತಾಯಿ ಬರೀ ಗಾಡಿ ತೊಗೊಂಡ್ರೆ ಗಾಡಿನ ತಂದ್ಬಿಟ್ಟು ಹೋಗ್ಬೇಕು. ಈಗ ಹೆಂಗ್ ಹೋಗ್ತೀವಿ ಸರ್? ನಿಂದ್ರೆ ಇಲ್ಲೇ ನಿಂದ್ರು ಹೋಗಾಗ ಕುಷ್ಟಾಡೋದು, ಒದ್ದಾಡೋದು, ಗುದ್ದಾಡೋದು. ಸುರಾಯಿ ತಲವಾರು ಒಂದೇ ಇಲ್ಲ ನೋಡಿ. ಹೊಡೆದಾಡ್ದೆ ನಾವು ಸುಮ್ಮನೆ. ನಾ ಸುಳಿ ಅಂದ್ರೆ ಅದು ಬಿಡಲ್ಲ. ಏನು ಊರೇ ಬರ್ತದ. ಕಚ್ಚಾಡಾಟಿಗೆ ಊರೇ ಬರ್ತದಲ್ಲ. ಅವ್ನಿಗೆ ಏನಿಲ್ಲ ಈ ಸರಿ ಒಟ್ಟಿಗೆ ನಿಂದಿರ್ತಾನಲ್ಲ. ಒಂದೇನಿಲ್ಲ, ಒಂದು 4 ಬಾರಿಗೆ ತೆಂಗಿನ ಬಾರಿಗೆ ತಗೋಬೇಕಂತೀವಿ. ತೆಂಗಿನ ಬಾರಿಗೆ 1 ಮೆಟ್ಟು. ಯಾಕೆ ನಮ್ಮೂರಿಗೆ ಏನೋ ಹುಟ್ಟಿಲ್ಲ ಹೋಗ್ಬೇಕಂದ್ರೆ ಈಗ ಬರ್ತದ. ನೋಡ ಜರ ಭಯ ಗುಂಡಿ ಇಟ್ಕೊಂಡ್ರಾಗ ಇವರು ಬಸ್ಸಿಂದ ಹೇಳಿಲ್ಲ ಅಂದ್ರೆ ಯಾರು ನೋಡ್ರಿ ಜರ ಇವ್ರಿಗೆ ಏನ್ ಅನ್ಬೇಕು? ಇವ್ರಿಗೆ ಕೇಳ್ತಾರಲ್ಲ ಈಗ
10 ಮಂದಿ ಕಲ್ತ ಅನ್ಬೇಕಲ್ಲ ನಾನು ಒಬ್ಬಕ್ಕಿಗೆ ವಜ್ಜಿ ಮಾಡ್ಬೇಕ ಇವ್ರು ಎಂತಾರ ಇವ್ರು ಬಂದಾಗ ಕೇಳ್ಬೇಕಲ್ಲ ನೀವು ಈಗ ಅವ್ರು ಏನಿಲ್ಲ ಕುಡ್ಸಕ್ ಕೊಟ್ಟೆ ಒಂದ್ 100 ರೂಪಾಯಿ ಕೊಟ್ಟೆ ಇಟ್ಟು ಗೋಸ್ತ ಕೊಟ್ಟೆ ಅನ್ನೋದು ಕುಡ್ಸ್ಕೊಳ್ಳೋ ತಿನ್ನೋದು ಕೊಡ್ತಾರ ಅದು ಏರ್ಕೇರಿಲ್ಲ ಊರವರೆಗೆ ಏರ್ಕೇರಿಲ್ಲ ಸಣ್ಣ ಕೊತ್ತಂಬರಿ ಕುಂಡಿ ಕರ್ಕೊಂಡು ಕೂಡ್ತೀವಿ ನಡಿ ನಮ್ ಸರಿ ಇವತ್ತು ನೀನು ಕರ್ಕೊಂಡು ಹೋಗ್ತೀನಿ ನಾನು ನಿಮ್ಮೂರಾಗ ನಮ್ಮೂರಿಗೆ ಕರ್ಕೊಂಡು ಹೋಗ್ತೀನಿ ನಡಿಯಪ್ಪ ನಿಮ್ದು ಪುಣ್ಯ ಬರ್ತದೆ ಬಂದೇನ ದುರ್ಗಾದೇವಿ ಗುಡಿ ಬಂದ್ರೆ ದುರ್ಗಾಮಾಯಿ ಗುಡಿಗೆ ಇಲ್ಲ ಅಲ್ಲಿ ದುರ್ಗಾಮಾಯಿ ಗುಡಿ ಬಾರಿ ಸಿಟ್ಟಮೆಟ್ಗೆ ಅದ ಬಾತ್ರೂಮ್ ಇಲ್ಲ ಚಿಕ್ಕಲ್ರಾಗ ಇಲ್ಲ ನೀನ್ ನೋಡಕತ್ತಿ ನಡ್ಜಾರ ನಮ್ಮೂರಿಗೆ ಹೇಳಕತ್ತಿ ಇಲ್ಲ ಗಾಡಿ ತಗೊಂಡ್ಬರ್ತಾನೆ ಆಮೇಲೆ ಗಾಡಿ ಅದ ತೊಗೊಂಡ್ಬರ್ತೆ ಅಂದ್ರೆ ನೀವು ನಂಬರ್ ಕೊಡಪ್ಪ ನಾ ಬರ್ತೀನಿ ಎಲ್ಲ ತೋರಿಸ್ಲ ಒಂದು 2 ದಿನ ಬರ್ತೀನಿ 2 ದಿನದಾಗ 2 ದಿನದಾಗ ಬಂದ್ರೆ ನಾ ಇದ್ದಾಗ ಮನೆ ಎಲ್ಲ ಅಲ್ಲ ನಾ ಇದ್ದಾಗ ನೀ ಇಲ್ಲ ನೀ ಇದ್ದಾಗ ನಾ ಇಲ್ಲ ಮನೆ ಎಲ್ಲ ಹೇಳು ಅಲ್ಲಿ ಕಾಲ ಫೋನ್ ನಂಬರ್ ಕೊಟ್ಟೆ ಅಂದ್ರೆ ಫೋನ್ ಮಾಡಿದೆ ಅಂದ್ರೆ ನಾವು ಒಂದಲ್ಲಿ ಗೇಟ್ಗೆ ನಿಂದಿರ್ತೀವಿ ಆಯ್ತು ಬರೆದು ಕೊಡ್ಲಾ ಬರ್ದು ಕೊಡು ಅದ್ರ ಮೇಲೆ ಏನಾಗ್ಯದ ಅಲ್ಲಿ ನಿಮ್ಮ ಊರಾಗ ಯಾರು ಲೀಡರ್ ಯಾರು ಇದ್ರೆ ಹೇಳಿ ಅವ್ರಿಗೆ ಫೋನ್ ಮಾಡ್ತೀನಿ ಲೇಡರ್